ಆ ಮಠ ಮಧ್ಯಾಹ್ನದೊಳಗ ಮ್ಯಾಲಿರೋನು ಸೂರ್ಯನೋ ಚಂದ್ರನೋ ಅಂತ ಕೇಳಿರುವಂತ ಸಂದರ್ಭದೊಳಗ ಜಾಣರಾದವ್ರು ಎಷ್ಟು ಅದ್ಭುತವಾಗಿರುವಂತ ಉತ್ತರವನ್ನ ಕೊಡ್ತಾನ ಅಂದ್ರ ಸೂರ್ಯ ಅಂದ್ರ ಚಂದ್ರ ಅಂತಾನ, ಚಂದ್ರ ಅಂದ್ರ ಸೂರ್ಯ ಅಂತಾನ. ಆ ಉತ್ತರವನ್ನ ಏನು ಕೊಟ್ಟ ಅಂದ್ರ ನಾ ಈ ಊರಿನವಲ್ಲಪ್ಪ, ನನಗೆ ಗೊತ್ತಿಲ್ಲ ಅನ್ನೋ. ಅಂದ್ರ ನಾನು ಯಾಕೆ ಈ ಮಾತುಗಳನ್ನು ಹೇಳಕತ್ತೀನಿ ಅಂದ್ರ ನಿಮ್ಮ ಎದುರುಗಡೆ ಬಂದ ನಿಮ್ಮನ್ನು ಸೋಲಿಸ್ಬೇಕು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕು, ನಿಮ್ಮನ್ನು ಬೆಳೆಸ್ಬೇಕು ಅಂತ ಬಂದಿರುವಂತ ವ್ಯಕ್ತಿಗಳ ಎದುರುಗಡೆ ನೀವೆಷ್ಟು ಜಾಣರಾಗಿ ಉತ್ತರ ಕೊಡ್ತೀರ ಅನ್ನೋದು ಬಹಳ ಮುಖ್ಯ ರೀ. ಒಂದೊಂದು ಸಲ ಕೆಟ್ಟದ್ದು ಮಾಡಕ್ ಬಂದಾನಂತ ಅವನ ಮೇಲೆ ಕೆಟ್ಟದಾಗಿ ತಿರುಗಿ ಬಿದ್ರಿ ಅಂದ್ರೆ ಕೊನೆಗೆ ಕೆಟ್ಟವರಾಗೋದು ನೀವ ನೋಡ್ರಿ. ಒಂದಿಷ್ಟು ತಾಳ್ಮೆಯನ್ನು ವಹಿಸ್ಬಿಟ್ರಿ ಅಂದ್ರೆ ಕೊನೆಯದಾಗಿ ಐತ್ರಿ ಅಲ್ಲಿ ಭಗವಂತನ ಒಂದು ಲಿಸ್ಟ್ ಒಳಗೆ ಕೊನೆಯದಾಗಿ ಏನಿರ್ತದ ಅಂದ್ರೆ ಕರ್ಮ ಇರ್ತದಲ್ಲಿ. ಕರ್ಮ ಅದು ಯಾವತ್ತು ಬಿಡಂಗಿಲ್ಲ ನೋಡ್ರಿ. ನಮ್ಮ ಈಗಿನ ಜನ ಹೆಂಗಾಗ್ಯಾವ ಅಂದ್ರೆ ಕರ್ಮಕ್ಕೇನು ಹೆದರೋ ಬಗ್ಗೆ ಅಲ್ರಿ ಅಪ್ಪವ್ರು, ನಾವು ಅಣ್ಣ ಬಗ್ಗೆ ಆಗ್ಯಾರ. ಈಗ ಕರ್ಮಕ್ಕೆ ನಾವೇನು ಹೆದರಂಗಿಲ್ರಿ. ಈಗ ಬಿ ಪಿ ಬಂದ್ರೆ ಸಕ್ಕರೆ ಏನು ತಿನ್ನೋದು ಬಿಡ್ತಾರೆ, ಬಿ ಪಿ ಬಂದ್ರೆ ಉಪ್ಪು ತಿನ್ನೋದು ಬಿಡ್ತಾರೆ, ಮತ್ತು ಈ ಶುಗರ್ ಬಂದ್ರೆ ಸಕ್ಕರೆ ತಿನ್ನೋದು ಬಿಡ್ತಾರೆ. ಆದ್ರೆ ಭಗವಂತ ಅದಾನಂತ ಒಂದು ದಿನ ಪಾಪಕರ್ಮ ಮಾಡೋದು ಬಿಟ್ರಿವೇನ್ರಿ ನಾವು ಅನ್ನಕತ್ತಿರ್ತೀವಿ. ಅವೆಲ್ಲಿ ನೋಡ್ತಾನ್ರಿ ಪರಮಾತ್ಮ ನಮ್ಮನ್ನ ಅಂತ ಅನ್ನಕತ್ತಿರ್ತೀವಿ ನಾವು. ಆದ್ರೆ ನೋಡಾಕತ್ತಿರ್ತಾನ್ರಿ. ಇಷ್ಟು ಜುಲೋ ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನ ಯಾರು ಮಾಡಕತ್ತಾರ ಅನ್ನೋದು ಅವನಿಗೆ ಗೊತ್ತಿರ್ತದ. ಎಷ್ಟು ಅದ್ಭುತ ಕಾರ್ಯಕ್ರಮದೊಳಗೆ ಯಾರು ದುಡಿಯಾಕತ್ತಾರ ಅನ್ನೋದು ಗೊತ್ತಿರ್ತದ. ಯಾರು ಹರಾಮೆ ಕುಂತ ಹಂಗ ಅಲ್ಲೇ ಹಿಂಗ ಸುಮ್ಮ ಕೆಲಸ ಮಾಡಿದಂಗೆ ಮಾಡಕತ್ತಾರ ಅದು ಗೊತ್ತಿರ್ತದ ಅವನಿಗೆ. ಭಾಳ ಜನ ಇನ್ನೂ ಅಲ್ಲೇ ದೂರ ನಿಂತು ಕೆಡ್ಸೋ ಬಗ್ಗೆನೂ ಒಂದಿಷ್ಟು ಜನ 1-2 ಇರ್ತಾವ, ಅವು ಗೊತ್ತಿರ್ತಾವ ಅವನಿಗೆ. ಭಗವಂತ ಏನು ಮಾಡ್ಬೇಕು ಅನ್ನೋದು ಅವನಿಗೆ ಗೊತ್ತಿರ್ತಾವ. ನಿನ್ನೆ ನೀವು ಕೇಳಿರಂತ ಕೇಳ್ಪಟ್ಟೆ ನಾನು. ಅದ್ಯಾವ್ದ್ರಿ, ಕೆರೆಗೆ ಬಂದಿರುವಂತ ಎಮ್ಮೆ ಆಕಳ ಆಡ ಕತಿ ಕೇಳಿರಲ್ರಿ? ನಿನ್ನೆ ಕೇಳಿರಿ, ನನಗೆ ಹೇಳಿದ್ರ ಸಂಗೀತಗಾರ. ನೋಡ್ರಿ, ಯಾವಾಗ ಕೆಟ್ಟದ್ದು ಮಾಡಬೇಕು ಅಂತ ಬಂದಿರುವಂತ ಜನ ಪರಮಾತ್ಮ ಭಗವಂತಗ ಬಿಟ್ಟಿಲ್ಲ ಅಂದ್ರ, ಎಂತ ಮಹಾತ್ಮರಿಗೆ ಬಿಟ್ಟಿಲ್ಲ ಅಂದ್ರೆ ನಮ್ಮಂತ ಜನಗಳಿಗೆ ಬಿಡ್ತಾರೇನ್ರಿ ಅವರು? ಸಾಧ್ಯನೇ ಇಲ್ಲ. ಸಿದ್ಧಾರೂಢರು ಹಿಂಗ ಮಂಟಪದೊಳಗೆ ಕುಳಿತಿರುವಂತ ಸಂದರ್ಭದೊಳಗೆ ಸಿದ್ಧಾರೂಢರ ಕಡೆ ಒಬ್ಬ ಅದ್ಭುತವಾಗಿರುವಂತ ಒಬ್ಬ ವ್ಯಕ್ತಿ ಬಂದಂತ. ಬಹಳ ಕೋಟ್ಯಾಧೀಶ ಆತನ ಕಡೆ ಬಹಳಷ್ಟು ಸಿರಿ ಸಂಪತ್ತಿನಿಂದ ತುಂಬಿ ಹೋಗಿದ್ದ. ನೋಡ್ರಿ, ಸಿದ್ಧಾರೂಢರ ಭಕ್ತರು ಎಷ್ಟು ದೊಡ್ಡವರಿದ್ರು ಅಂದ್ರ 32 ಮಹಾರಾಜರು ಸಿದ್ಧಾರೂಢರ ಶಿಷ್ಯರಾಗಿದ್ರಂತ. ಎಷ್ಟು ಜನ ರೀ? 32 ಮಹಾರಾಜರು ಸಿದ್ಧಾರೂಢರ ಶಿಷ್ಯರಾಗಿದ್ರಂತ. ಸಿದ್ಧಾರೂಢರು ಯಾರ ಬರ್ಲಿ, ದೊಡ್ಡ ವ್ಯಕ್ತಿನ ಬರ್ಲಿ, ಸಣ್ಣ ವ್ಯಕ್ತಿನ ಬರ್ಲಿ, ಅವ್ರ ಮುಂದೆ ಹಿಂಗ ಪ್ರವಚನ ಕೇಳುವಂತ ಸಂದರ್ಭದೊಳಗ ಬಹಳ ದೊಡ್ಡವ್ರ ರಾಜ ಬಂದಾನ ತಡಿ ಅಂತ ತಿಳ್ಕೊಂಡು ದೊಡ್ಡ ಸಿಂಹಾಸನ ಹಾಕೋದು, ಬಹಳ ಸಣ್ಣವ್ ಬಂದಾನ ತಡಿ ಅಂತ ತಿಳ್ಕೊಂಡು ಸಣ್ಣ ಚೇರ್ ಹಾಕೋದು ಮಾಡ್ತಿದ್ದಲ್ಲ ಅವ್ರು. ಸಿದ್ಧಾರೂಢರು ಹಿಂಗ ಪ್ರವಚನ ಕೇಳುವಂತ ಸಂದರ್ಭದೊಳಗೆ ಯಾರೋ ಮಹಾರಾಜರು ಬಂದ್ರ ಅವ್ರ ಕಡೆ ತಿರುಗಿ ನೋಡ್ತಿದ್ದಲ್ಲ ಅವ್ರು. ಹೆಂಗ ಜನ ಕುಂತಾರ ಹಂಗ ಕೂಡ್ಬೇಕು, ಹಂಗ ಕೇಳ್ಬೇಕು, ಹಂಗ ಎದ್ದು ಹೋಗ್ಬೇಕು. ಹಂಗ ಸಿದ್ಧಾರೂಢರು ಹಿಂಗ ತಮ್ಮ ಮಂಟಪದೊಳಗೆ ಕುಳಿತಿರುವಂತ ಸಂದರ್ಭದೊಳಗೆ ಸಿಂಹಾಸನದ ಮೇಲೆ ಕುಳಿತಿದ್ರಂತ. ಅವಾಗ ಇದ್ದಂತ ಮನುಷ್ಯ ಬಂದ ಸಿದ್ಧಾರೂಢರಿಗೆ ಕೇಳಿಕೊಂಡಂತ, ಅಪ್ಪ ಸಿದ್ಧಾರೂಢರ, ನಾನ್ ನಿಮಗ ಒಂದು ಅದ್ಭುತವಾಗಿರುವಂತ ಒಂದು ಕಾಣಿಕೆಯನ್ನು ಸಲ್ಲಿಸ್ಬೇಕು ಅಂತ ಭಾವಿಸ್ಕೊಂಡೇನ್ರಿ ಸಿದ್ಧಾರೂಢರ, ಅದನ್ನ ಸ್ವೀಕಾರ ಮಾಡ್ರಪ್ಪ ಅಂತ ಹೇಳಿದ್ನಂತ. ಸಿದ್ಧಾರೂಢರ ಅಂದ್ರು, ಯಾಕೆ ಕೊಡ್ತೀಪ್ಪ ಅದೆಲ್ಲ ಕಿಮ್ಮತ್ತಿನ ಕಾಣಿಕೆಗಳನ್ನ? ಏನಿಲ್ರಿ ಅಪ್ಪಾರೋ, ನೀವು ಈ ಸಿಂಹಾಸನದ ಮೇಲೆ ಏನು ಕುಳಿತುಕೊಂಡಿರಲ್ರಿ, ಈ ಸಿಂಹಾಸನಕ್ಕ ಒಂದು ಕಡಿಮೆ ಆಗೈತ್ರಿ. ಏನಪ್ಪ? ಏನಿಲ್ಲ, ನಿಮ್ಮ ತಲೆ ಮೇಲೆ ಬಂಗಾರದ ಕಿರೀಟವನ್ನು ಹಾಕೊಂಡು ಕುಳಿತುಕೊಂಡ್ರಿ ಅಂದ್ರ ಎಷ್ಟು ಅದ್ಭುತವಾಗಿ ಕಾಣ್ತೀರಿ ಅಂದ್ರ ಸಿದ್ಧಾರೂಢರ, ನನಗ ಆ ಬಂಗಾರದ ಕಿರೀಟವನ್ನ ನಿಮಗೆ ಮಾಡಿಸ್ಕೊಡ್ಬೇಕು ಅಂತ ಆಸೆ ಆಗತೈತ್ರಿ, ಅದನ್ನ ಸ್ವೀಕಾರ ಮಾಡ್ತೀರೇನ್ರಿ ಸಿದ್ಧಾರೂಢರ ಅಂತ ಕೇಳಿರುವಂತ ಸಂದರ್ಭದೊಳಗ ಸಿದ್ಧಾರೂಢರು ಒಂದ ಮಾತು ಹೇಳಿದ್ರಂತ, ನಾನು ಬೇಡಂಗಿಲ್ಲಪ್ಪ, ನಿನಗಾದ ಖುಷಿ ಇತ್ತು, ಆನಂದ ಇತ್ತು ಅಂದ್ರೆ ತಗೊಂಡು ಬಂದು ಹಾಕು, ಇರ್ಲಿಕ್ಕಂದ್ರೆ ಬ್ಯಾಡ ಅಂದ್ರಂತ ಸಿದ್ಧಾರೂಢರು. ನೋಡ್ರಿ, ಸಿದ್ಧಾರೂಢರು ಯಾವುದನ್ನು ಆಸೆ ಪಡ್ಲಿಲ್ಲ. ಅತನೇ ಮುರುಗೇಂದ್ರ ಶಿವಯೋಗಿಗಳ ಒಂದು ಮಾತಿನೊಳಗ ನಾವೆಲ್ಲರೂ ಕೂಡ ಕೇಳ್ತೀವಿ, ಬಂಗಾರದ ಪಲ್ಲಕ್ಕಿಯ ನೇರಲಿಲ್ಲ ನೀವು, ಗಾದಿ ಗೊರೆಗೆ ಕೂಡಲಿಲ್ಲ, ಮೃಷ್ಟಾನ್ನ ಭೋಜನವನ್ನುಣ್ಣಲಿಲ್ಲ ನೀವು ಅಂತ ಅತನೇ ಮುರುಗೇಂದ್ರ ಶಿವಯೋಗಿಗಳ ಮೇಲೆ ಬರೀತಾರೆ. ಸಿದ್ಧಾರೂಢರು ನೋಡ್ರಿ ಯಾವುದನ್ನು ಬಯಸ್ಲಿಲ್ಲ. ಯಾವಾಗ ನಿನಗ ಬಹಳ ಖುಷಿ ಇತ್ತು, ಆನಂದ ಇತ್ತು ಅಂದ್ರೆ ತಗೊಂಡ ಬಾಪ ಅಂತ ಹೇಳಿರುವಂತ ಸಂದರ್ಭದೊಳಗ ಹೋದವನ ಬಂಗಾರದ ಕಿರೀಟವನ್ನು ಮಾಡಿಸ್ಕೊಂಡು ಬಂದು ಸಿದ್ಧಾರೂಢರ ತಲೆ ಮೇಲೆ ಇಟ್ಟನಂತ. ಯಾವಾಗ ಸಿದ್ಧಾರೂಢರು ಹಾಕೊಂಡು ಕುಳಿತರು, ಅರ್ಧ ಗಂಟೆ ಆಯ್ತು, 1 ತಾಸಾಯ್ತು, ಹಂಗ ಬಂಗಾರದ ಕಿರೀಟ ಹಂಗ ತಲೆ ಮೇಲೆ ಐತದ. ನೋಡೋರು ಕಣ್ಣಿಗೆ ಏನ್ ಅನಿಸ್ತದ್ರಿ? ಭಾಳ ಚಲೋ ಬಂಗಾರ ಹಾಕೊಂಡಿದ್ವಿ ಅಂದ್ರೆ, ಭಾಳ ಚಲೋ ಬಂಗಾರದ ಸರ ಹಾಕೊಂಡಿದ್ವಿ ಅಂದ್ರೆ, ಅಪ್ಪ ಅವ್ರಿಗೆ ನೋಡ್ರಿ ಭಾಳ ಆಸೆ ಬಂಗಾರದ ಮೇಲೆ ಹುಟ್ಟಿ ಬಿಟ್ಟೈತ ಅಂತ ಅನ್ನಕದಿರ್ತೀವಿ. ಮೋಹ ಎಟ್ಟೈತಿ ನೋಡ್ರಿ ಬಂಗಾರದ ಮೇಲೆ.
ಭಾಳ ಜನ ಅನ್ನಕತ್ತಿರ್ತೀವಿ ನಾವು. ಆ ಮನುಷ್ಯ ಅಲ್ಲಿ ಬಂದವರು ಒಂದಿಷ್ಟು ಜನ ಅನ್ನಕತ್ರು, ಒಂದು ಇಬ್ರು ಅನ್ನಕತ್ರು. ಸಿದ್ಧಾರೂಢರು ಬಂಗಾರದ ಕಿರೀಟವನ್ನು 1 ತಾಸು ಆತು ತಲೆ ಮೇಲೆ ಹಾಕೊಂಡು ಕೂತ್ ಹಂಗ ಹಾಕೊಂಡು ಕೂತಾರ ನೋಡ್ರು ಅಂದ್ರವ್ರು. ಒಂದು ಮಾತು ನೆನಪಿಟ್ಕೊಳ್ರಿವ, ನೀವೇನು ಬಹಳ ದೊಡ್ಡದಾಗಿರುವಂಥ ಈ ಹೂವಿನ ಸರವನ್ನು ತಗೊಂಡು ಸ್ವಾಮಿಗಳಿಗೆ ತಂದು ಹಾಕ್ತಾರಲ್ಲ ನೀವು, ಆ ಹೂವಿನ ಸರ ಅದನ್ನ ನೀರೊಳಗಿಟ್ಟು ಅದನ್ನ ತಗೊಂಡು ಬರುವಂತ ಸಂದರ್ಭದೊಳಗೆ ಅದು ಕೆಂಪಿರ್ಬಿ ಹತ್ತಿರ್ತಾವ. ಆ ಹೂವಿನ ಸರಕ್ಕೆ ಕೆಂಪಿರ್ಬಿ ಹತ್ತಿರ್ತಾವ. ಅವನು ತಗೊಂಡು ಬಂದು ನಮಗೆ ಹಾಕಿರ್ತೀರಿ. ನಮಗೆ ಅವು ಹಿಂಗೆ ಹಾಕೊಂಡು ಕೂಡೇನ ಕಟ 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 ಅಂತ ಒಳಗೆ ಕಡೆಯಾಗದಿರ್ತಾವ. ಮೇಲೆ ಹೇಳಂಗಿಲ್ಲ ಬಿಡಂಗಿಲ್ಲ. ಆಮೇಲೆ ಮಠಕ್ಕೆ ಹೋಗಿ ರೂಮ್ನಾಗ ನೋಡ್ಕೊಂಡಾಗ ನಮ್ಮ ಪಜಿತೀವಿ ನಮಗಾಗಿರ್ತಾವ. ಆಗ್ಯಾವ್ರಿ ನಮ್ಮ ಪರಿಸ್ಥಿತಿ ನೋಡ್ರಿ. ಬಂಗಾರದ ಕಿರೀಟವನ್ನು ಹಾಕೊಂಡು ಕುಳಿತಿರುವಂತ ಸಂದರ್ಭದೊಳಗೆ ತಲೆಗೆ ಎಷ್ಟು ನೋವಾಗ್ತದ ಅನ್ನೋದು ಸಿದ್ಧಾರೂಢರಿಗೆ ಗೊತ್ತದ. ನೋಡೋರು ಕಣ್ಣಿಗೆ ಸಿದ್ಧಾರೂಢರ ಬಂಗಾರ ಬಹಳ ಅದ್ಭುತವಾಗಿ ಕಾಣಕತ್ತ ಅನ್ಕೊಂಡ್ರು. ಯಾರೋ ಇನ್ನೊಬ್ಬ ವ್ಯಕ್ತಿ ಬಂದು ಸಿದ್ಧಾರೂಢರಿಗೆ ಅಂದಂತ, ಸಿದ್ಧಾರೂಢರು ಬಂಗಾರದ ಕಿರೀಟ ಮೇಲೆ ಎಷ್ಟು ಮೋಹ ಹುಟ್ಟು ಬಿಟ್ಟತಲ್ಲ. ಸಿದ್ಧಾರೂಢರು ಬಂಗಾರದ ಕಿರೀಟವನ್ನ ಹೆಂಗ ಹಾಕೊಂಡು ಕೂತಾರ ಹಂಗ ಹಾಕೊಂಡು ಕೂತಾರಲ್ಲ, ತೆಗೆಯಲಾಗ್ಯಾರ ನೋಡು. ಅವಾಗ ಸಿದ್ಧಾರೂಢರಿಗೆ ಬಂದ ಒಬ್ಬ ಅಂದಂತ, ಸಿದ್ಧಾರೂಢರ ಏನ್ರಿ ಬಂಗಾರದ ಕಿರೀಟ ಮೇಲೆ ಎಷ್ಟು ಮೋಹ ಹುಟ್ಟು ಬಿಟ್ಟತಲ್ಲ ನಿಮಗ, ಅದನ್ನ ಹೆಂಗ ಹಾಕೊಂಡು ಕೂತೀರಿ ಹಂಗ ಹಾಕೊಂಡು ಕೂತೀರಿ. 4 ತಾಸ 5 ತಾಸ ತೆಗೆಯಲಾಗಿರಿ. ಅಟ್ಟು ಮೋಹ ಏನೋ ಅಟ್ಟು ಹುಚ್ಚೇನೋ ಬಂಗಾರದ ಮೇಲೆ. ಅವಾಗ ಸಿದ್ಧಾರೂಢರು ಅಂದ್ರಂತ, ಯಾರೋ ಒಬ್ಬ ಭಕ್ತ ಖುಷಿ ಆಗುತ್ತಂತ ಬಂಗಾರದ ಕಿರೀಟವನ್ನ ತಂದು ಹಾಕ್ಯಾನಪ್ಪ. ಅವನ ಖುಷಿ ಸ್ವಾಮಿಯ ಖುಷಿ ಅಲ್ಲ, ಭಕ್ತನ ಆನಂದವೇ ಸ್ವಾಮಿಯ ಆನಂದ ಅಲ್ಲ. ಅವಾಗ ಆ ವ್ಯಕ್ತಿ ಅಂದಂತ, ಓಹೋ ಭಕ್ತನ ಸಲುವಾಗಿ ನೀವೇನ್ ಬೇಕಾದ್ರೂ ಮಾಡ್ತೀರೇನ್ರಿ ಸಿದ್ಧಾರೂಢರ? ಹೌದಪ್ಪ, ಭಕ್ತನ ಸರ್ವಸ್ವ ಅಲ್ಲ, ಭಕ್ತ ಏನ ಕೊಟ್ರು ಅದನ್ನ ಸ್ವಾಮಿ ಸ್ವೀಕಾರ ಮಾಡ್ಲೇಬೇಕು. ಅವಾಗ ಆ ವ್ಯಕ್ತಿ ಕ್ರೂರ ಪ್ರಾಣಿ ಹೇಳಿದಂತ, ಆಯ್ತು ಸಿದ್ಧಾರೂಢರ, ನಾನೊಂದು ತಗೊಂಡು ಬರ್ತೀನಿ, ಅದನ್ನು ತಗೊಳ್ತೀರೇನ್ರಿ ಅಂದ. ಅವಾಗ ಆಯ್ತಪ್ಪ, ನಿನ್ನ ಬಹಳ ಖುಷಿ, ನಿನಗೆ ಆನಂದ ಇತ್ತು ಅಂದ್ರೆ ತಗೊಂಡು ಬಾ. ಓಡಿ ಓಡ್ದವನ ಅಲ್ಲಿ ಅಡಿಗೆ ಮನೆಗೆ ಹೋಗಿ ಏನು ಒಲೆಯಾಗ ಕಟ್ಟಿಗೆ ಹಾಕಿದ್ರಲ್ರಿ, ಆ ಕಿಡಿಗಳನ್ನ ತಗೊಂಡು ಬಂದು ಸಿದ್ಧಾರೂಢರ ತಲೆ ಮೇಲೆ ಇಟ್ನಂತ. ಬೆಂಕಿಯ ಕಿಡಿಗಳನ್ನ ತಗೊಂಡು ಬಂದು ಸಿದ್ಧಾರೂಢರ ತಲೆ ಮೇಲೆ ಇಟ್ನಂತ. ಸಿದ್ಧಾರೂಢರು ಹಸನ್ಮುಖರಾಗಿ ಹಿಂಗೆ ಕುಳಿತುಕೊಂಡಿದ್ರಂತ, ಏನೂ ಇಲ್ಲ. ಬಂಗಾರದ ಕಿರೀಟವನ್ನ ಹಾಕೊಂಡಾಗು ಹೆಂಗ ಕುಳಿತುಕೊಂಡಿದ್ರಲ್ಲ ಹಸನ್ಮುಖರಾಗಿ, ಬೆಂಕಿಯ ಕಿಡಿಗಳ ತಲೆ ಮೇಲೆ ಇಟ್ಟರು ಕೂಡ ಹಂಗ ಹಸನ್ಮುಖಿಯಾಗಿ ಕುಳಿತುಕೊಂಡಿದ್ರಂತ. 1 ತಾಸಾದ್ರೂ ತಲೆ ಬೆಂಕಿ ಮ್ಯಾಲ ಉರಿಯಾಕತ್ತಿತ್ತಂತ, ಚರ್ಮ ಎಲ್ಲ ಸುಟ್ಟು ಹೋಗಿತ್ತಂತ, ಒಳಗಿಂದ ಕಾಣಕತ್ತಿತ್ತಂತ. ನಕ್ಕೋಂತ ಕುಳಿತಿರುವಂತ ಸಿದ್ಧಾರೂಢರಿಗೆ ಯಾರೋ ಇನ್ನೊಬ್ಬ 3ನೇ ವ್ಯಕ್ತಿ ಬಂದು ಹೇಳಿದಂತ, ಹೊಚ್ಚಿಗೆ ಚದಿರೇನ್ರಿ ಸಿದ್ಧಾರೂಢರ, ಹೊಚ್ಚಿಗೆ ಚದಿರೇನ್ರಿ? ಬೆಂಕಿಯ ಕಿಡಿ ತಲೆ ಏನಾಗಬಾರ್ದದ, ಆ ತಲೆ ಎಲ್ಲ ಸುಟ್ಟು ಹೊಂಟೈತ, ಚರ್ಮ ಎಲ್ಲ ಸುಟ್ಟು ಹೋಗೈತ. ನೋಡಪ್ಪ, ಆತ ಖುಷಿ ಆನಂದ ಪಡುವಕ್ಕಾಗಿ ಬೆಂಕಿಯ ಕಿಡಿಗಳನ್ನ ತಲೆ ಮೇಲೆ ಇಟ್ಟಾನ. ನಿನಗೇನು ಖುಷಿ ಕೊಡುತ್ತ ಅದನ್ನ ಮಾಡ ಅಂದ್ರಂತ ಸಿದ್ಧಾರೂಢರು. ಅವಾಗ ಓಡಿ ಹೋದವನ ನಳದ ಕೆಳಗೆ ಒಂದು ಬಕೆಟ್ ನೀರು ಹಿಡ್ಕೊಂಡು ತಂದವನ ಸಿದ್ಧಾರೂಢರ ತಲೆ ಮ್ಯಾಲ ಸುರಿದ್ನಂತ, ತಂಪಾಗಕತ್ತಂತ. ಯಾವಾಗ ಸಿದ್ಧಾರೂಢರ ತಲೆ ತಂಪಾಗಕತ್ತೆ ಅವಾಗ ನಕ್ಕೊಂತ ಇದ್ರಂತ. ನೋಡ್ರಿ, ಸಿದ್ಧಾರೂಢರಿಗೆ ಮುಂದೆ ಕುಳಿತಿರುವಂತ ಭಕ್ತರಿಗೆ ಸಿದ್ಧಾರೂಢರು ಹೇಳಿದ್ರಂತ, ನೋಡಪ್ಪ, ಒಬ್ಬ ಸ್ವಾಮಿ ಹೆಂಗಿರ್ತಾನಂದ್ರ ಬಂಗಾರದ ಕಿರೀಟವನ್ನ ತಂದು ಕೊಟ್ಟಾಗ ಅವನ ಭಕ್ತನ, ಅವನ ನನ್ನ ಮಠದ ಶ್ರೇಷ್ಠ ಭಕ್ತ ಅಂತ ಅನ್ನೋ ಒಬ್ಬ ಸ್ವಾಮಿ ಅಲ್ಲ. ಯಾರ ಭಕ್ತ, ಯಾರ ಸ್ವಾಮಿ ಅಂದ್ರ ಬಂಗಾರದ ಕಿರೀಟವನ್ನ ತಂದು ಕೊಟ್ಟಾಗೂ ಕೂಡ ಅದಾ ಭಾವ, ಬೆಂಕಿಯ ಕಿಡಿಯನ್ನ ಇಟ್ಟಾಗೂ ಕೂಡ ಅದಾ ಭಾವ, ಮತ್ತದ್ರ ಮ್ಯಾಲ ತಂಪ ನೀರನ್ನ ಹಾಕಿದಾಗೂ ಕೂಡ ಅದಾ ಭಾವ. ಯಾವನ ಕಡೆ ಇರ್ತದ ಅವನ ನಿಜವಾದ ಈ ನಾಡಿನ ಸ್ವಾಮಿ ಅನ್ನುವಂತ ಮಾತುಗಳನ್ನ ಸಿದ್ಧಾರೂಢರು ಹೇಳಿದ್ರಂತ. ನೋಡ್ರಿ, ಸಿದ್ಧಾರೂಢರು ಈ ನಾಡಿನೊಳಗ ಸ್ವಾಮಿತ್ವವನ್ನ ಕಲಿಬೇಕಾಗಿತ್ತು ಅಂದ್ರ ಸಿದ್ಧಾರೂಢರನ್ನ ಇತಿಹಾಸವನ್ನ ಪವಾಡವನ್ನ ನೋಡಿಬಿಡ್ರಿ, ನಿಮಗೆ ಸ್ವಾಮಿತ್ವದ ನಿಜ ಪರಿಸ್ಥಿತಿ ಗೊತ್ತಾಗ್ತದ ಅಂತ ಒಂದು ಕಡೆ ಹೇಳ್ತಾರೆ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವರೇ ಶಿವಯೋಗಿ ಲಕ್ಷಣದಿ